ಹೌದು ವೀಕ್ಷಕರೇ, ಇಲ್ಲಿ ಕೇಂದ್ರ ಬಜೆಟ್ ನಡೆದಿರುವ 2026ನೇಯ ಫೆಬ್ರವರಿ 1ನೇ ತಾರೀಕಿನಲ್ಲಿ ಕೇಂದ್ರ ಬಜೆಟ್ ಅನ್ನು ನಡೆದಿರುವಂತದ್ದು. ಹೌದು, ಈ ಬಜೆಟಿನಲ್ಲಿ 2026ನೇಯ ಮೊದಲನೇ ವರ್ಷದ ಈ ಬಜೆಟಿನಲ್ಲಿ ರೈತರಿಗೆ ಬಹಳಷ್ಟು ಉಪಯುಕ್ತವಾಗುವಂತ ಒಂದು ಮಾಹಿತಿಯನ್ನು ಕೊಟ್ಟಿರುವುದರಿಂದ PM ಕಿಸಾನ್ ಯೋಜನೆಯ ಕಡೆಯಿಂದ ಹಣವನ್ನು ಕೂಡ ಇಲ್ಲಿ ಹೆಚ್ಚಿಗೆ ಮಾಡುವ ಕುರಿತು ಒಂದು ಮಾಹಿತಿ ಕೊಟ್ಟಿರುವಂತದ್ದು. ಹೌದು, ಅದರ ಬಗ್ಗೆನೂ ಕೂಡ ಇಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ. ಮತ್ತು ಅದೇ ರೀತಿಯಾಗಿಯೂ ಕೂಡ ಇಲ್ಲಿ ಮುಂಗಾರು ಹಂಗಾಮಿನಲ್ಲಿ ಬೆಳೆ ನಾಶವಾಗಿರುವ ಕಾರಣದಿಂದ ಬೆಳೆ ಹಾನಿ ಪರಿಹಾರ ಹಣವನ್ನು ಕೂಡ ಇಲ್ಲಿ ಇನ್ನೂ ತನಕ ಪಡೆದುಕೊಳ್ಳಲಾರದವರ ಖಾತೆಗಳಿಗೆ ಕೇಂದ್ರ ಬಜೆಟಿನಲ್ಲಿ ಒಂದು ಮಾಹಿತಿ ಕೊಟ್ಟಿರುವುದರಿಂದ ಪ್ರತಿಯೊಂದು ಬೆಳೆ ಹಾನಿದಾರರಿಗೂ ಕೂಡ ಈಗಾಗಲೇ ಹಣವನ್ನು ಕೂಡ ಹಂತ ಹಂತಗಳಾಗಿ ಬಿಡುಗಡೆ ಆಗ್ತಾ ಇರುವುದರಿಂದ ಅವರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಹೇಳ್ತಾ ಇದ್ರೆ ಪ್ರತಿಯೊಂದು ರೈತರಿಗೆ ನೇರವಾಗಿ ಸಹಾಯಧನ ಎಂಬ ಒಂದು ಮಾಹಿತಿ ಕೊಟ್ಟಿರುವಂಥದ್ದು. ಅಂದರೆ ನೀವು ಕೂಡ ಇಲ್ಲಿ ನಿಮ್ಮ ಬೆಳೆಗಳನ್ನು ಕೂಡ ಇಲ್ಲಿ ನಿಮ್ಮ ಜಮೀನಿನಲ್ಲಿ ಹಾಕ್ತಾ ಇದ್ರೆ ಅವುಗಳಿಗೆ ಯಾವ ಗೊಬ್ಬರ ಹಾಕಬೇಕು ಮತ್ತು ನಿರ್ದಿಷ್ಟವಾದ ಬೆಳೆಗಳಿಗೆ ಇಲ್ಲಿ ಯಾವ ದಿನಾಂಕಕ್ಕೆ ಬಿತ್ತಬೇಕು, ಈ ಎಲ್ಲದರ ಮಾಹಿತಿಯನ್ನು ನೀವು ಕೇಂದ್ರ ಬಜೆಟಿನಲ್ಲಿ ತಿಳಿದುಕೊಂಡಿರುವಂಥದ್ದು. ಹೌದು, ಖಂಡಿತವಾಗಿಯೂ ಕೂಡ ಮುಖ್ಯಾಂಶಗಳನ್ನು ಕೂಡ ಇಲ್ಲಿ ತಿಳಿದುಕೊಳ್ಳುತ್ತಾ ಹೋಗುವುದರ ಜೊತೆಗೆ ಪಶು ಸಾಗಾಣಿಕೆ ಮಾಡುವಂತ ರೈತರಿಗೂ ಕೂಡ ಈಗಾಗಲೇ ಸಾಲ ಸೌಲಭ್ಯವನ್ನು ಕೂಡ ಇಲ್ಲಿ ಸರ್ಕಾರ ನಿಗದಿತಪಡಿಸಲಾಗಿರುವಂಥದ್ದು. ಈಗಾಗಲೇ ಪ್ರತಿಯೊಂದು ರೈತರಿಗೂ ಕೂಡ ಏನಿಲ್ಲ ಅಂದ್ರೂ 2 ರಿಂದ 3 ಲಕ್ಷ ರೂಪಾಯಿ ಹಣವನ್ನು ಕೂಡ ಅವರವರ ಖಾತೆಗಳಿಗೆ ಇಲ್ಲಿ ಪಶು ಸಾಗಾಣಿಕೆ ಹಣವನ್ನು ಕೂಡ ಇಲ್ಲಿ ಪಡೆದುಕೊಂಡಿರುವಂತಹ ರೈತರಿಗೆ ನೇರವಾಗಿ ಇನ್ನಿಷ್ಟು ಜಿಲ್ಲೆಗಳಿಗೂ ಕೂಡ ಈ ಸಹಾಯಧನವನ್ನು ಪ್ರತಿಯೊಬ್ಬರು ಕೂಡ ಇಲ್ಲಿ ಪಡೆದುಕೊಳ್ಳುತ್ತಾ ಇರುವಂತದ್ದು. ಈ ರೀತಿ ಕೇಂದ್ರ ಬಜೆಟಿನಲ್ಲಿ ಒಂದು ಮಾಹಿತಿ ಕೊಟ್ಟಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಪ್ರತಿಯೊಂದು ರೈತರಿಗೂ ಕೂಡ ಈ ಒಂದು ಮಾಹಿತಿ ಗೊತ್ತಿರಬೇಕು. ಹೌದು, ಎಲ್ಲಾ ರೈತರಿಗೂ ಕೂಡ ಈ ಒಂದು ಯೋಜನೆಗಳಿಂದ ಕೂಡ ಹಣವನ್ನು ಕೂಡ ಇಲ್ಲಿ ಪಡೆದುಕೊಳ್ಳೋದಕ್ಕಾಗಿ ಮತ್ತು ಯೋಜನೆಯ ಲಾಭವನ್ನು ಕೂಡ ಪಡೆದುಕೊಳ್ಳೋದಕ್ಕಾಗಿ ನಿಮಗೆ ಈ ಒಂದು ಮಾಹಿತಿ ತಪ್ಪದೆ ಗೊತ್ತಿರಬೇಕು. ಹೌದು, ಈ ಎಲ್ಲದರ ಬಗ್ಗೆ ಮಾಹಿತಿ ಏನು ಬಂದಿದೆ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವ CM ಸಿದ್ದರಾಮಯ್ಯ ಸರ್ ಅವರು ಕೂಡ ಖಂಡಿತವಾಗಿಯೂ ಕೂಡ ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಈಗಾಗಲೇ ಮುಂಗಾರು ಹಂಗಾಮಿನಲ್ಲಿ ಬೆಳೆ ನಾಶವಾಗಿರುವ ಕಾರಣದಿಂದ ಅವರ ಖಾತೆಗಳಿಗೂ ಕೂಡ ಇಲ್ಲಿ ಎಷ್ಟು ರೂಪಾಯಿ ಹಣವನ್ನು ಕೊಡಲಿ ಸತತವಾಗಿ ಬಿಡುಗಡೆ ಆಗ್ತಾ ಇದೆ ಮತ್ತು PM ಕಿಸಾನ್ ಯೋಜನೆಯ 22ನೇಯ ಕಂತಿನವನ್ನು ಈಗಾಗಲೇ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗಿರುವುದರಿಂದ 22ನೇಯ ಕಂತಿನವನ್ನು 2,000ದಿಂದ ಇಲ್ಲಿ 4,000ಕ್ಕೆ ಏರಿಕೆ ಮಾಡಿರುವ ಸರ್ಕಾರ ಖಂಡಿತವಾಗಿಯೂ ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಆಗ್ತಾ ಇದೆ ಅಂತ ಇಲ್ಲಿ ಅದನ್ನು ಕೂಡ ನಾವು ಸ್ವಲ್ಪ ತಿಳಿದುಕೊಳ್ಳುತ್ತಾ ಹೋಗಬಹುದು. ಹೌದು, ಈ ಎಲ್ಲದರ ಬಗ್ಗೆ ಮಾಹಿತಿ ಏನು ಬಂದಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುತ್ತಾ ಹೋಗುವುದರ ಜೊತೆಗೆ ನೋಡಿ, ಪ್ರತಿಯೊಬ್ಬರ ಬಳಿ ಒಂದೇ ಒಂದು ರಿಕ್ವೆಸ್ಟ್ ಏನೆಂದರೆ ನೋಡಿ, ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಹೊಸಬರಾಗಿ ವಿಡಿಯೋನ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ನೀವು ಕ್ಲಿಕ್ ಮಾಡಬಹುದು. ಯಾಕೆಂದರೆ ನಾವು ಪ್ರತಿಯೊಂದು ವಿಡಿಯೋಗಳು ಕೂಡ ಇಲ್ಲಿ ಮಾಡ್ತಾ ಇರ್ತೀವಿ ಮತ್ತು ಒಟ್ಟಾರೆಯಾಗಿ ಹೇಳ್ತಾ ಇದ್ರೆ ಇಲ್ಲಿ ರೈತರಿಗೆ ಉಪಯುಕ್ತವಾಗುವಂತಹ ಪ್ರತಿಯೊಂದು ವಿಡಿಯೋಗಳು ಕೂಡ ನಮ್ಮ ಚಾನಲ್ಗೆ ನೀವು ಭೇಟಿ ಕೊಟ್ಟು ನೋಡಬಹುದು ವೀಕ್ಷಕರೇ. ಹೌದು, ಸಂಪೂರ್ಣವಾದ ಮಾಹಿತಿ ತಿಳಿಯುತ್ತದೆ ಮತ್ತು ಖಂಡಿತವಾಗಿಯೂ ಕೂಡ ಈ ಎಲ್ಲದರ ಬಗ್ಗೆ ಮಾಹಿತಿ ಏನು ಬಂದಿದೆ ಏನು ಇಲ್ಲ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ ಬನ್ನಿ. ಹಾಗಿದ್ದರೆ ನೋಡಿ ವೀಕ್ಷಕರೇ, ತಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಏನೆಂದರೆ ನೋಡಿ, ನೀವೇನಾದರೂ ಖಂಡಿತವಾಗಿಯೂ ಕೂಡ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಈ ಒಂದು ವಿಡಿಯೋನ ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಮಾಡಬಹುದು. ಹಾಗಿದ್ರೆ ಬನ್ನಿ, ಲೆಟ್ಸ್ ಬಿಗಿನ್ ಸ್ಟಾರ್ಟ್ ದ ವಿಡಿಯೋ. ನೋಡಿ, ಈಗಾಗಲೇ ಬೆಳೆ ಹಾನಿ ಪರಿಹಾರ ಹಣವನ್ನು ಕೊಡಲಿ ಬಂದೇ ಇಲ್ಲ ಅಂತ ಬಹಳಷ್ಟು ರೈತರು ಕೂಡ ಇಲ್ಲಿ ಕೇಳ್ತಾ ಇರುವಂತದ್ದು. ಹೌದು ವೀಕ್ಷಕರೇ, ಈಗಾಗಲೇ ಇಲ್ಲಿ ರಾಜ್ಯಾದ್ಯಂತ ಇರುವಂತಹ 30 ರಿಂದ 31 ಜಿಲ್ಲೆಗಳು ಕೂಡ ಇಲ್ಲಿ ಇರುವ ಪೈಕಿ ಈಗಾಗಲೇ 14 ರಿಂದ 15 ಲಕ್ಷ ರೈತರಿಗೆ ಇಲ್ಲಿ ಈಗಾಗಲೇ ಬೆಳೆ ಹಾನಿ ಪರಿಹಾರ ಹಣವನ್ನು ಪ್ರತಿಯೊಂದು ರೈತರಿಗೆ ಇಲ್ಲಿ ಬಿಡುಗಡೆ ಮಾಡಿರುವ ಸರ್ಕಾರ ಇನ್ನುಳಿದ ರೈತರ ಖಾತೆಗಳಿಗೆ ಇಲ್ಲಿ ಬೆಳೆ ಹಾನಿ ಪರಿಹಾರ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ರೆ ಮುಗಿತು. ಸೊ ಅದಕ್ಕಾಗಿ ಹಂತ ಹಂತಗಳಾಗಿ ಕೂಡ ಇವತ್ತು ಕೂಡ 1 ಎಕರೆಗೆ ಎಷ್ಟು ರೂಪಾಯಿ ಹಣ ಮತ್ತು 1 ಎಕರೆಗೆ ಎಷ್ಟು ರೂಪಾಯಿ ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಆಗುತ್ತದೆ ಅಂತ ಬಹಳಷ್ಟು ರೈತರು ಕೂಡ ಇಲ್ಲಿ ಕನ್ಫ್ಯೂಸ್ ಅಲ್ಲಿ ಇರುತ್ತಾರೆ. ಸೊ ಅದಕ್ಕಾಗಿ ಹಂತ ಹಂತಗಳಾಗಿ ಅವರವರ ಜಿಲ್ಲೆಗಳ ಪ್ರಕಾರ ಮತ್ತು ಅವರವರ ಜಮೀನಿನ ಪ್ರಕಾರ ಮತ್ತು ಅದೇ ರೀತಿಯಾಗಿಯೂ ಕೂಡ ಅವರವರ ಜಮೀನಿನಲ್ಲಿ ಇರುವಂತಹ ಬೆಳೆಗಳ ಪ್ರಕಾರನೂ ಕೂಡ ಇಲ್ಲಿ 1 ಎಕರೆಗೆ ಎಷ್ಟು ರೂಪಾಯಿ ಹಣ ಅಂತ ನಿಗದಿತಪಡಿಸಲಾಗಿರುತ್ತದೆ. ಸೊ ಅದಕ್ಕಾಗಿ ಹಂತ ಹಂತಗಳಾಗಿ ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ರೈತರಿಗೂ ಕೂಡ ಎಂದಿಗೂ ಒಟ್ಟಿಗೆ ಹಣವನ್ನು ಬಿಡುಗಡೆ ಆಗಲ್ಲ.
ಏಕೆಂದರೆ ಖಂಡಿತವಾಗಿಯೂ ಕೂಡ ಈ ಒಂದು ಚಿಕ್ಕ ಕೆಲಸ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಕಡ್ಡಾಯವಾಗಿರುತ್ತದೆ. ಹೌದು, ಇಲ್ಲಿ ಯಾವ ಚಿಕ್ಕ ಕೆಲಸ ಅಂತ ಇಲ್ಲಿ ಅದನ್ನು ಕೂಡ ತಿಳಿದುಕೊಳ್ಳುತ್ತಾ ಹೋಗೋಣ. ಜೊತೆಗೆ ಸ್ವಲ್ಪ ಜಿಲ್ಲೆಗಳ ಬಗ್ಗೆನೂ ಕೂಡ ಇಲ್ಲಿ ನೋಡ್ತಾ ಹೋದ್ರೆ ನೋಡಿ, ಜಿಲ್ಲೆಗಳು ಕೂಡ ಇಲ್ಲಿ ಈ ರೀತಿ ಇರುವ ಪ್ರಕಾರ ರಾಜ್ಯಾದ್ಯಂತ ಇರುವಂತಹ 30ರಿಂದ 31 ಜಿಲ್ಲೆಗಳಲ್ಲಿ ಇರುವಂತಹ ಇಲ್ಲಿ ನೋಡಿ ಎಷ್ಟಂದ್ರೆ ಇಲ್ಲಿ ಅಂದಾಜಾಗಿ 10ರಿಂದ 18 ಜಿಲ್ಲೆಗಳು ಕೂಡ ಮೊದಲನೇ ಪಟ್ಟಿಯಲ್ಲಿ ಇರುವ ಕಾರಣದಿಂದ ಈ ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ರೈತರಿಗೂ ಸಹಿತ ನೇರವಾಗಿ ಹಣವನ್ನು ಬಿಡುಗಡೆ ಆಗ್ತಾ ಇರುವಂತದ್ದು. ಹೌದು, ಖಂಡಿತವಾಗಿಯೂ ಕೂಡ ಹಣವನ್ನು ಬಿಡುಗಡೆ ಆಗ್ತಾ ಇದೆ. ನೀವು ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ. ಹಾಗಿದ್ರೆ ಬನ್ನಿ ಸ್ವಲ್ಪ ಜಿಲ್ಲೆಗಳ ಬಗ್ಗೆನೂ ಕೂಡ ತಿಳಿದುಕೊಳ್ಳುತ್ತಾ ಹೋಗೋಣ. ನೋಡಿ, ಜಿಲ್ಲೆಗಳು ಕೂಡ ಈ ರೀತಿ ಇರುವ ಪ್ರಕಾರ ಕೋಲಾರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ವಿಜಯಪುರ ಜಿಲ್ಲೆ, ಗುಲ್ಬರ್ಗಾ ಜಿಲ್ಲೆ, ರಾಯಚೂರು ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಧಾರವಾಡ ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಹಾಸನ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ತುಮಕೂರು ಜಿಲ್ಲೆ, ಮಂಗಳೂರು ಜಿಲ್ಲೆ, ಮಂಡ್ಯ ಜಿಲ್ಲೆ, ಬಳ್ಳಾರಿ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ. ಹೌದು, ಟೋಟಲ್ ಇಲ್ಲಿ 15 ಜಿಲ್ಲೆಗಳು ಕೂಡ ಇರುವ ಪ್ರಕಾರ ಈ ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ರೈತರ ಖಾತೆಗಳಿಗೂ ಕೂಡ ಈಗಾಗಲೇ ಬೆಳೆ ಹಾನಿ ಪರಿಹಾರ ಹಣವನ್ನು ಕೂಡ ಪಡೆದುಕೊಳ್ಳಲಾರದವರ ಖಾತೆಗಳಿಗೆ ನೇರವಾಗಿ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಆಗಿರುವಂತಹದ್ದು. ಅದೇ ರೀತಿಯಾಗಿಯೂ ಕೂಡ ಇಲ್ಲಿ ಈಗಾಗಲೇ ಕೇಂದ್ರ ಬಜೆಟಿನಲ್ಲಿ ಹೇಳಿರುವ ಪ್ರಕಾರ ಈಗಾಗಲೇ ರೈತರಿಗೆ ಬಹಳಷ್ಟು ಉನ್ನತ ಮಟ್ಟದಲ್ಲಿ ಒಂದು ಯೋಜನೆಯನ್ನು ಸೃಷ್ಟಿ ಮಾಡ್ತಾ ಇರುವಂತಹ ಪ್ರತಿಯೊಂದು ರೈತರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಏನೆಂದರೆ ನೋಡಿ, ಬೆಳೆ ಹಾನಿ ಪರಿಹಾರ ಹಣವನ್ನು ಕೂಡ ಪ್ರತಿಯೊಬ್ಬರಿಗೂ ಕೂಡ ಬಿಡುಗಡೆ ಆಗ್ತಾ ಇದೆ. ಅದು ಓಕೆ. ಈಗಾಗಲೇ ನಾನು ಹೇಳಿರುವ ಇಷ್ಟು ಜಿಲ್ಲೆಗಳಿಗೂ ಕೂಡ ಈಗಾಗಲೇ 1 ಎಕರೆಗೆ ಇಷ್ಟು ರೂಪಾಯಿ ಹಣ ಅಂದರೆ ನೋಡಿ 8ರಿಂದ 15 ಸಾವಿರ ರೂಪಾಯಿ ಹಣವನ್ನು ಈಗಾಗಲೇ ಪ್ರತಿಯೊಂದು ರೈತರಿಗೂ ಕೂಡ ಬಿಡುಗಡೆ ಆಗಿರುವಂಥದ್ದು. ಅಂದರೆ ಎಲ್ಲರಿಗೂ ಕೂಡ ಒಮ್ಮೆಲೆ ಹಣವನ್ನು ಬಿಡುಗಡೆ ಆಗಲ್ಲ ಮತ್ತು ಒಮ್ಮೆಲೆ ಎಲ್ಲರಿಗೂ ಕೂಡ 15 ಸಾವಿರ ರೂಪಾಯಿ ಹಣವನ್ನು ಕೂಡ ಬಿಡುಗಡೆ ಆಗಲ್ಲ. ಏಕೆಂದರೆ ಅವರವರ ಜಿಲ್ಲೆಗಳಲ್ಲಿ ಇರುವಂಥ ರೈತರಿಗೆ ಮತ್ತು ಅವರವರ ಜಿಲ್ಲೆಗಳಲ್ಲಿ ಇರುವಂಥ ಪ್ರತಿಯೊಂದು ಬೆಳೆಗಳಿಗೂ ಕೂಡ ಹಂತಗಳಾಗಿ ನಿರ್ದಿಷ್ಟವಾದ ಹಣವನ್ನು ಕೂಡ ಅವರವರ ಜಮೀನಿನ ಪ್ರಕಾರ ಇಲ್ಲಿ ಬಿಡುಗಡೆ ಆಗ್ತಾ ಇರುತ್ತದೆ. ಸೊ ಆದ ಕಾರಣ ಯಾವ ಬೆಳೆಗಳಿಗೆ ಎಷ್ಟು ರೂಪಾಯಿ ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇದೆ ಅಂತ ಇಲ್ಲಿ ಅದನ್ನು ಕೂಡ ನಾವು ತಿಳಿದುಕೊಳ್ಳುತ್ತಾ ಹೋಗ್ತಾ ಇದ್ರೆ ನೋಡಿ ವೀಕ್ಷಕರೇ, ಇಲ್ಲಿ ದೀರ್ಘಾವಧಿ ಬೆಳೆಗೆ ಸ್ವಲ್ಪ ಹೆಚ್ಚಿನ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವಂಥದ್ದು. ಅಂದರೆ 1 ವರ್ಷದ ಬೆಳೆ ಅಂದರೆ ನೋಡಿ ಇಲ್ಲಿ ನೋಡಿ ಕಬ್ಬು, ಉದಾಹರಣೆಗೆ ಕಬ್ಬು ಇದೊಂದು 1 ವರ್ಷದ ಬೆಳೆ ಆಗಿರುವುದರಿಂದ ಈ ಒಂದು ಬೆಳೆಗೆ ಏನಾದರೂ ನೀವು ಬೆಳೆ ನಾಶವಾಗಿರುವ ಕಾರಣದಿಂದ ಇಂಥ ಜಮೀನುಗಳಲ್ಲಿ ಇರುವಂತಹ ಪ್ರತಿಯೊಂದು ರೈತರಿಗೆ ಇಲ್ಲಿ ಈ 8ರಿಂದ 15 ಸಾವಿರ ರೂಪಾಯಿ ಹಣವನ್ನು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗಿರುವಂಥದ್ದು. ಈಗಾಗಲೇ ಪ್ರೆಸೆಂಟ್ ಆಗಿ ಕೆಲವರಿಗೆ ಕೇವಲ 8ರಿಂದ 9 ಸಾವಿರ ರೂಪಾಯಿ ಹಣವನ್ನು ಪ್ರತಿಯೊಂದು ಎಕರೆಗೆ ಬಿಡುಗಡೆ ಆಗಿರುವಂಥದ್ದು. ಅಂದರೆ ನೋಡಿ ಅವರಿಗೆ ಇಲ್ಲಿ ಬಯಲು ಸೀಮೆ ಜಮೀನು ಇರುತ್ತದೆ. ಯಾವುದೇ ರೀತಿಯಾಗಿ ಕೂಡ ಇಲ್ಲಿ ಬೆಳೆಗಳು ಕೂಡ ಇಲ್ಲಿ ಬಹಳಷ್ಟು ನಾಶವಾಗಿರುವುದಿಲ್ಲ. ಸೊ ನೀರಾವರಿ ಅಂದರೆ ನೀರಿನಿಂದ ಇಲ್ಲಿ ಬೆಳೆ ನಾಶವಾಗಿರುತ್ತೆ. ಅಂದರೆ ಮಳೆಯಿಂದ ನೀರಿನಿಂದ ಹಳ್ಳ ಕೊಳ್ಳಗಳು ಕೂಡ ಇಲ್ಲಿ ಹರಿದು ಬಂದಿರುತ್ತಾವಲ್ಲ, ಅಂಥ ಕಾರಣಗಳಿಂದ ಬೆಳೆ ನಾಶವಾಗಿರುವುದರಿಂದ ಅವರವರ ರೈತರಿಗೆ ಇಲ್ಲಿ 8ರಿಂದ 10 ಸಾವಿರ ರೂಪಾಯಿ ಹಣವನ್ನು ಈ ರೀತಿಯಲ್ಲಿ ಬಿಡುಗಡೆ ಆಗ್ತಾ ಇರುತ್ತದೆ. ಖಂಡಿತವಾಗಿಯೂ ಕೂಡ ಇಲ್ಲಿ ಈ ರೀತಿ ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುವುದರಿಂದ ಖಂಡಿತವಾಗಿಯೂ ಕೂಡ ಇಲ್ಲಿ ಬೆಳೆ ನಾಶವಾಗಿರುವ ಕಾರಣದಿಂದ ಪ್ರತಿಯೊಂದು ರೈತರಿಗೂ ಕೂಡ ಇಲ್ಲಿ ನಿರ್ದಿಷ್ಟವಾದ ಅಮೌಂಟನ್ನು ಅವರವರ ಖಾತೆಗಳಿಗೆ ತಪ್ಪದೆ ಬಿಡುಗಡೆ ಆಗ್ತಾ ಇರುತ್ತದೆ. ಅದಕ್ಕೆ ನೀವು ಈ ಒಂದು ಚಿಕ್ಕ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಇಲ್ಲಿ ಮಾಡಲೇಬೇಕು. ಹೌದು, ಯಾವ ಚಿಕ್ಕ ಕೆಲಸ ಅಂದರೆ ನೋಡಿ ವೀಕ್ಷಕರೇ, ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೀನಿ ಮತ್ತು ರೈತರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳನ್ನು ಕೂಡ ನೀವು ನಮ್ಮ ಚಾನಲ್ಗೆ ನೀವು ನೋಡಬಹುದು. ನೋಡಿ ಏನೆಂದರೆ ಖಂಡಿತವಾಗಿಯೂ ಕೂಡ FID ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್. ಹೌದು, FID ಅಂದರೆ ನೋಡಿ ವೀಕ್ಷಕರೇ, ಖಂಡಿತವಾಗಿಯೂ ಕೂಡ ಎಲ್ಲರೂ ಕೂಡ ನಿಮ್ಮ ತಾಲೂಕಿನಲ್ಲಿ ಇರುವಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ಒಂದು ಸಲ ಭೇಟಿ ನೀಡಿ, ಇಲ್ಲವಾದರೆ ಕೃಷಿ ಇಲಾಖೆ ಅಂತ ಇದೇ ಇರುತ್ತದೆ. ಸೊ ಅಲ್ಲಿ ನೀವು ಒಂದು ಸಲ ಭೇಟಿ ನೀಡಿ ನಿಮ್ಮ ಜಮೀನಿನ ಪಹಣಿ ಉತಾರಿ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ವೀಕ್ಷಕರೇ, ಈ 4 ಡಾಕ್ಯುಮೆಂಟ್ಗಳನ್ನು ಕೂಡ ತೆಗೆದುಕೊಂಡು ತಪ್ಪದೆ ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಅಂದರೆ ನಿಮ್ಮ ತಾಲೂಕಿನಲ್ಲಿ ಇದೇ ಇರುತ್ತದೆ. ಸೊ ಅಲ್ಲಿ ನೀವು ಒಂದು ಸಲ ಭೇಟಿ ನೀಡಿ ಅಲ್ಲಿ ಇರುವಂಥ ಅಧಿಕಾರಿಗಳಿಗೆ ನೀವು ಎಲ್ಲ ಡಾಕ್ಯುಮೆಂಟ್ಗಳನ್ನು ಕೂಡ ಕೊಟ್ಟು ನೀವು FID ಕೂಡ ಮಾಡಿಸಬೇಕು. ಖಂಡಿತವಾಗಿಯೂ ಕೂಡ FID ಕೂಡ ಮಾಡಿಸಿದರೆ ನಿಮ್ಮ ಖಾತೆಗಳಿಗೆ ಇಲ್ಲಿ ನೇರವಾಗಿ ಬೆಳೆಗಳ ಪ್ರಕಾರ ಮತ್ತು ನಿಮ್ಮ ಬೆಳೆಯಲ್ಲಿ ಇರುವಂತಹ ಜಮೀನಿನ ಪ್ರಕಾರ ಎಷ್ಟು ರೂಪಾಯಿ ಹಣವನ್ನು ಕೂಡ ಬಿಡುಗಡೆ ಆಗಬೇಕಲ್ಲ ಅಷ್ಟು ರೂಪಾಯಿ ಹಣವನ್ನು ಕೂಡ ತಪ್ಪದೆ ಬಿಡುಗಡೆ ಆಗ್ತಾ ಇರುತ್ತದೆ. ಖಂಡಿತವಾಗಿಯೂ ಕೂಡ FID ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್. ಸೊ ಅದಕ್ಕಾಗಿ ಈ ಒಂದು ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಇಲ್ಲಿ ಅಂದರೆ ಪ್ರತಿಯೊಂದು ರೈತರೇ ಕೂಡ ಇಲ್ಲಿ ತಪ್ಪದೆ ಮಾಡಿಸಬೇಕು. ಖಂಡಿತವಾಗಿಯೂ ಕೂಡ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುತ್ತದೆ.
ಹೌದು, ಇದಿಷ್ಟು ಬೆಳೆ ಹಾನಿ ಪರಿಹಾರ ಹಣದ ಬಗ್ಗೆ ಮಾಹಿತಿ ಆಯಿತು. ಸೊ ಇಲ್ಲಿ PM ಕಿಸಾನ್ ವೀಕ್ಷಕರೇ, ಹೌದು, ಪ್ರತಿ ತಿಂಗಳು ಕೂಡ ಇಲ್ಲಿ PM ಕಿಸಾನ್ ಯೋಜನೆಯ 22ನೆಯ ಕಂತಿನವನ್ನು ಕೂಡ ಇಲ್ಲಿ ಈಗಾಗಲೇ 4,000 ರೂಪಾಯಿ ಹಣವನ್ನಾಗಿ ಬಿಡುಗಡೆ ಆಗ್ತಾ ಇರುವುದರಿಂದ ಇಲ್ಲಿ ಯಾವ ಯಾವ ರೈತರಿಗೆ ಬಿಡುಗಡೆ ಆಗ್ತಾ ಇದೆ ಅಂದರೆ ನೋಡಿ ವೀಕ್ಷಕರೇ, ಪ್ರತಿಯೊಂದು ರೈತರಿಗೂ ಕೂಡ ಈಗಾಗಲೇ 22ನೆಯ ಕಂತಿನ PM ಕಿಸಾನ್ ಯೋಜನೆಯ ಕಡೆಯಿಂದ ಕೆಲವರಿಗೆ ಬಂದಿದೆ ಮತ್ತು ಇನ್ನೂ ಕೆಲವರಿಗೆ ಇಲ್ಲಿ ಬಂದೇ ಇಲ್ಲ. ಹೌದು, ಈಗಾಗಲೇ 22ನೆಯ ಕಂತಿನವನ್ನು ಜನವರಿ ತಿಂಗಳಿನಲ್ಲಿ ಬಿಡುಗಡೆ ಆಗಿರುವಂಥದ್ದು. ಕೆಲವರಿಗೆ 2,000 ರೂಪಾಯಿ ಹಣವನ್ನು ಬಿಡುಗಡೆ ಆಗಿರುವುದರಿಂದ ಕೆಲವರಿಗೆ ಕೇಂದ್ರ ಬಜೆಟಿನಲ್ಲಿ ಹೇಳಿರುವ ಪ್ರಕಾರ ನಾವು ಹೆಚ್ಚಿಗೆ ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿದ್ರು. ಸೊ ಅದಕ್ಕಾಗಿ 4,000 ರೂಪಾಯಿ ಹಣವನ್ನು ಕೂಡ ಪ್ರತಿಯೊಂದು ರೈತರಿಗೂ ಕೂಡ ಇಲ್ಲಿ ಈಗಾಗಲೇ ಬಿಡುಗಡೆ ಆಗ್ತಾ ಇರುವುದರಿಂದ ನೇರವಾಗಿ ನಿಮ್ಮ ಖಾತೆಗಳಿಗೂ ಕೂಡ ತಪ್ಪದೆ ಎಷ್ಟಂದರೆ ಇಲ್ಲಿ 2,000ದಿಂದ 4,000ಕ್ಕೆ ಏರಿಕೆ ಆಗಿರುವ ಹಣವನ್ನು ನಿಮ್ಮ ಖಾತೆಗಳಿಗೆ ಇಲ್ಲಿ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾ ಇರುವಂಥದ್ದು. ಖಂಡಿತವಾಗಿಯೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಆಗುತ್ತದೆ ಅಂತ ಅಂದುಕೊಳ್ತೀನಿ ಮತ್ತು ನಿಮ್ಮ ಜಿಲ್ಲೆನೂ ಕೂಡ ಯಾವುದು ಅಂತ ನೀವು ನಮಗೆ ತಪ್ಪದೇ ತಿಳಿಸುವುದರ ಜೊತೆಗೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಹೌದು ವೀಕ್ಷಕರೇ, ಇದೇ ರೀತಿಯಾಗಿಯೂ ಕೂಡ ನೀವು ಕೂಡ ಇಲ್ಲಿ ರೈತರಾಗಿದ್ದರೆ ನಿಮಗೆ ಇಲ್ಲಿ ಪಶು ಸಾಗಾಣಿಕೆ ಮಾಡಲು 2ರಿಂದ 3 ಲಕ್ಷ ರೂಪಾಯಿ ಹಣವನ್ನು ಕೂಡ ಸಹಾಯಧನವಾಗಿ ಸರ್ಕಾರವು ಕೂಡ ಇಲ್ಲಿ ಪ್ರತಿಯೊಂದು ರೈತರಿಗೂ ಕೂಡ ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡ್ತಾ ಇರುವಂಥದ್ದು. ಸೊ ಅದಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ಗಳು ಕೂಡ ಯಾವುವು ಮತ್ತು ಅದನ್ನು ಕೂಡ ಇಲ್ಲಿ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ಹೌದು, ಇದಿಷ್ಟು ಈ ದಿನದ ಮಾಹಿತಿ ಮತ್ತು ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಆ್ಯಂಡ್ ಅಭಿಪ್ರಾಯಗಳನ್ನು ತಿಳಿಸುವುದರ ಜೊತೆಗೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು. ಹೌದು, ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ನೀವು ನಮಗೆ ಕಮೆಂಟ್ ಮೂಲಕ ಮಾಹಿತಿ ತಿಳಿಸಿ ನಾವು ರೈತರಿಗೆ ಉಪಯುಕ್ತವಾಗುವಂತಹ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ಇಲ್ಲಿ ಮಾಡ್ತಾ ಇರ್ತೀವಿ. ನೋಡಿ, ನಾವು ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದ.